ಬ್ಯಾಕ್ ಟು ಮೈ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನೀನಾದನ್ನ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಂಚಿಕೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಬಾಲಮ್ಮನ ಇಬ್ಬರು ಕೂಡ ಮದುವೆ ಆಗಿಲ್ಲ ಅಂತಂದರೆ ನಮಗೆ ಬೆಲೆನೇ ಇಲ್ಲ ಕಣ್ರು, ಆದಷ್ಟು ಬೇಗ ನಾವು ಮದುವೆ ಆಗಬೇಕು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಹಲೋ ಮದುವೆ ಆಗಬೇಕು ಅಂದ್ಕೊಂಡ್ರೆ ಸಾಲದಪ್ಪ, ನನ್ನಂಥ ಒಳ್ಳೆ ಹುಡುಗಿನೂ ಸಹ ಸಿಗಬೇಕು ಅಂತ ಹೇಳಿ ಈ ಕಡೆ ವೇದ ಅವರು ಹೇಳ್ತಾ ಇರ್ತಾಳೆ. ಆಗ ಬೇತಾಳ ಏನು ಹೇಳ್ತಾ ಇದೀಯಾ ನೀನು ಅಂತ ಹೇಳಿ, ಒಳ್ಳೆ ಹೆಂಡ್ತಿನ, ನಿಜವಾಗ್ಲೂ ಒಳ್ಳೆ ಹೆಂಡ್ತಿನ ಬೇತಾಳ ಅಂದಾಗ, ಹೌದು ನಾನು ಒಳ್ಳೆ ಹೆಂಡ್ತಿನೇ ಅಂತ ಹೇಳಿ ಈ ಕಡೆ ವೇದ ಅವರು ಹೇಳ್ತಾ ಇರ್ತಾಳೆ. ಆಗ ಇಲ್ಲ ನೀನು ಬಾಯಿ ಬಡ್ಕಿ ಜಗಳಗಂಟಿ, ಯಾವಾಗಲೂ ಜಗಳ ಆಡ್ತಾನೆ ಮಾಡ್ತೀಯಾ, ನೀನು ಒಳ್ಳೆ ಹೆಂಡ್ತಿ ಅಲ್ಲ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವರು ಹೇಳ್ತಾ ಇರಬೇಕಾದ್ರೆ, ಹೌದಾ ಹಾಗಿದ್ರೆ ನಾನು ಒಳ್ಳೆ ಹೆಂಡ್ತಿ ಅಲ್ವಾ ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ ಅಂತ ಹೇಳಿ ವೇದ ಅವರು ಹೇಳ್ತಾಳೆ. ಹಾಗೆ ವಿಕ್ರಮ್ ಮತ್ತು ವೇದ ಇಬ್ಬರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಹಾಗೂ ಒಬ್ಬರನ್ನ ಒಬ್ಬರು ನೋಡ್ಕೊಳ್ತಾ ಇರ್ತಾರೆ. ಆಗ ನೋಡ್ಕೋತಾ ಇರ್ಬೇಕಾದ್ರೆ ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ಒಬ್ಬರನ್ನ ಒಬ್ಬರು ನೋಡ್ತಾ ಇರಬೇಕಾದ್ರೆ ಹಾಗೆ ಡ್ಯುಯೆಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಮನೇಲಿ ಇದ್ದಂಥ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಅವರನ್ನೇ ನೋಡ್ತಾ ಇರ್ತಾರೆ. ಆಗ ಇನ್ನು ವೈಶು ಇದ್ದವರು ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ. ಆಗ ಅದಕ್ಕೆ ಕಣ್ಣಲ್ಲೇ ರೊಮ್ಯಾನ್ಸ್ ಮಾಡಿದ್ದು ಸಾಕು, ಇವಾಗ ನನಗೆ ಸಾಂಬಾರು ಹಾಕ್ತೀರಾ ಅದಕ್ಕೆ ಅಂತ ಹೇಳಿ ಕೇಳ್ತಾರೆ. ಆಗ ವೈಶುಗೆ ಸಾಂಬಾರು ಕೂಡ ಹಾಕ್ತಾರೆ ವೇದ ಅವರು. ನೀನು ಕೂತ್ಕೋಬೇತಾಳ ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಾ ಇರಬೇಕಾದ್ರೆ, ನಿಮ್ಮೆಲ್ಲರದ್ದು ಊಟ ಆಗಲಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ವೇದ ಅವರು ಈ ಕಡೆ ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ಇಲ್ಲಿ ಯಾರೂ ಬೇರೆಯವರಿಲ್ಲ, ನಾವೇ ಇರೋದು, ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಕೂರಿಸ್ತಾರೆ. ಆಗ ಇನ್ನೊಂದು ಕಡೆ ಗುಲಾಬಿ ನಿಂತ್ಕೋ ಅಂತ ಹೇಳಿ ಈ ಕಡೆ ಹಿಂದೆ ಬಂದು ವೀರ ಗುಲಾಬಿ ಕೈನ ಹಿಡ್ಕೊಂಡು ಎಳಿತಾನೆ. ಆಗ ಓ ವೀರ, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದೀಯಾ, ನಿನಗೆ ಬಿಟ್ಟಿರೋದಕ್ಕಾಗ್ತಾ ಇಲ್ವಾ, ಕಷ್ಟ ಆಗ್ತಿದ್ಯಾ ಅಂತ ಹೇಳಿ ಅದಕ್ಕೆ ನನ್ನನ್ನು ನೆನಪು ಮಾಡಿಕೊಂಡು ಮತ್ತೆ ಹಿಂದೆನೇ ಬಂದ್ಯಾ ಅಂತ ಹೇಳಿ ಈ ಕಡೆ ಕೇಳ್ತಾ ಇರಬೇಕಾದ್ರೆ, ಗುಲಾಬಿ ಯಾಕೆ ನಿನಗೆ ಅರ್ಥ ಆಗ್ತಿಲ್ವಾ, ಪದೇ ನಮ್ಮ ಮನೆ ಸುತ್ತಮುತ್ತ ಬಂದು ಯಾಕೆ ನನ್ನ ಜೀವ ತಿಂತಾ ಇದೀಯಾ ನೀನು, ನೋಡು ಇದೇ ಲಾಸ್ಟ್ ವಾರ್ನಿಂಗ್, ಮತ್ತು ನೀನು ಯಾವತ್ತೂ ನಮ್ಮ ಮನೆ ಸುತ್ತಮುತ್ತ ಕಾಣಿಸ್ಕೋಬಾರ್ದು, ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆದರೆ ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಮೇಲೆ ನಿನಗೆ ಯಾಕೆ ನಂಬಿಕೆ ಇಲ್ವಾ ಅಂತ ಹೇಳಿ ಈ ಕಡೆ ವೀರ ಅವರು ಕೇಳ್ತಾ ಇರ್ತಾನೆ. ಆಗ ಇಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಈ ಕಡೆ ಗುಲಾಬಿ ಹೇಳ್ತಾ ಇರ್ತಾಳೆ. ಮನೆ ನೋಡಿದ್ರೆ ಕುತ್ತಿಗೆ ಹಿಚ್ಕೋಕೆ ಬಂದೆ, ಆಮೇಲೆ ಎಲ್ಲ ಫೋಟೋನು ಸಹ ಡಿಲೀಟ್ ಮಾಡಬೇಕು ಅಂತ ಹೇಳಿ ಬಂದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನನಗೆ ಯಾಕೆ ಆಗ್ತಾ ಇಲ್ಲ ನಿನಗೆ, ನಿಮ್ಮಪ್ಪ ನಿನ್ನನ್ನು ನೋಡಿ ಅನುಮಾನಿಸ್ತಾ ಇದ್ರು, ಆ ಹುಡುಗಿ ಯಾಕೆ ಪದೇ ನಿನ್ನನ್ನು ಮೀಟ್ ಮಾಡೋಕೆ ಬರ್ತಿದ್ದಾಳೆ ಅಂತ ತಾನೆ ಅಂತ ಹೇಳಿ ಕೇಳ್ತಾ ಇದ್ರು, ಯಾಕೆ ಯಾವತ್ತು ನೀನು ನನ್ನ ಮನೆ ಸುತ್ತಮುತ್ತ ಕಾಣಿಸ್ಕೋಬೇಡ ಅಂತ ಹೇಳಿ ವೀರ ಅವ್ರು ಹೇಳ್ತಾ ಇದ್ರೆ, ಇಲ್ಲ ಇವರು ವಿಕ್ರಮ್ ವೇದನ್ಗೆ ಏನು ಮಾಡೋದಕ್ಕೆ ಆಯಿತು, ಅವರನ್ನು ಹೇಗೆ ಒಪ್ಪಿಸ್ಕೊಂಡ್ರು ಹಾಗೆ ನಮ್ಮನ್ನು ಕೂಡ ಒಪ್ಕೊಳ್ತಾರೆ ಅಂತ ಹೇಳಿ ನಾನು ಇಡೀ ಮಂಗಳೂರಿಗೆ ನಮ್ಮ ಫೋಟೋನ ಹಂಚ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಗುಲಾಬಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಇನ್ನೊಂದು ಕಡೆ ವಿಕ್ರಮ್ ಅವರು ಎಲ್ಲರೂ ಊಟ ಮಾಡಿ ಎದ್ದು ಹೋಗಿದ್ರು ಕೂಡ ವಿಕ್ರಮ್ ಅವರು ಅಲ್ಲೇ ಕೂತ್ಕೊಂಡಿರ್ತಾನೆ. ಆಗ ಮಗ ವೇದನು ಕೂಡ ಅಲ್ಲಿಗೆ ಬರ್ತಾಳೆ. ಯಾಕೋ ವಿಕ್ರಮ್ ಹಾಗೆ ಕೂತ್ಕೊಂಡಿದ್ದೀಯಾ, ಊಟ ಮಾಡೋದಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ದರೆ, ಇಲ್ಲ ಬೇತಾಳ, ನನಗೆ ಊಟ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಊಟ ಬೇಡ ಅಂತ ಹೇಳಿ ಎದ್ದೇಳೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಗ ವೇದ ಇದ್ದವಳು ತುಂಬಾ ಕೋಪ ಮಾಡಿಕೊಂಡು ಏನು ಊಟ ಬೇಡವಾ ಅಂತ ಹೇಳಿ ಹೇಳ್ತಾ ಇದ್ದೀಯಾ, ಹಾಂ ಕೂತ್ಕೊಳ್ಳೋ, ಊಟ ಮಾಡಲೇಬೇಕು ನೀನು ಇವಾಗ ಅಂತ ಹೇಳಿ ಮೂಗಿಟ್ಕೊಂಡು ಬಾಯಿಗೆ ಊಟನ ಇಡ್ತಾ ಇರ್ತಾಳೆ. ಆಗ ಒಂದೊಂದು ತುತ್ತೂ ಅನ್ನವನ್ನು ಇಟ್ಟು ಪೂರ್ತಿಯಾಗಿ
ತಿನ್ನಿಸ್ತಾಳೆ. ಈಗ ನೀನು ಎಲ್ಲಿಗೆ ಬೇಕಾದರೂ ಹೋಗು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಆಗ ಇಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ, ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಆಗ ನನಗೆ ಹೆಲ್ಪ್ ಮಾಡ್ತೀಯ, ಏನು ಬೇಕಾಗಿಲ್ಲ ಅಂತ ಹೇಳಿ ವೇದ ಅವರು ಹೇಳ್ತಾ ಇದ್ದರೆ ಬೇಡ ಅಂತ ಹೇಳೋ ಹಾಗೆ ಇಲ್ಲ, ಹಾಗೆ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ಅವರು ಕೂತ್ಕೊಳ್ತಾನೆ. ಸರಿ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ, ಸರಿ ಆ ತಟ್ಟೆಗಳನ್ನೆಲ್ಲ ಒಂದರಲ್ಲೊಂದು ಹಾಕಿ ಜೋಡಿಸಿ ಅಂತ ಹೇಳಿ ವೇದ ಅವ್ರು ಹೇಳ್ತಾರೆ. ಅದೇ ರೀತಿ ವಿಕ್ರಮ್ ಕೂಡ ಮಾಡ್ತಾರೆ. ಮತ್ತು ಒಂದು ಗ್ಲಾಸ್ನ ಎತ್ಕೋದಿಕ್ಕೆ ಅಂತ ಹೋದಾಗ ಒಂದೇ ಗ್ಲಾಸಲ್ಲಿನ ಇಬ್ಬರು ಹಾಕ್ತಾರೆ. ಒಬ್ಬರು ಕೈ ಹಾಕಿ ಒಬ್ಬರ ಕೈ ಮೇಲೆ ಒಬ್ಬರ ಕೈ ಬೀಳುತ್ತೆ, ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಕಣ್ಣಲ್ಲಿ ಒಬ್ಬರು ಹಾಗೆ ಬೇರೆದು ಹೋಗ್ತಾ ಇರ್ತಾರೆ. ಮತ್ತು ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಾರೆ. ಮತ್ತು ವಿಕ್ರಮ್ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಆಗ ವೇದ ಎಚ್ಚರ ಆಗ್ಬಿಡ್ತಾಳೆ. ಆಮೇಲೆ ಫಸ್ಟ್ ನಿಂದ ಹೆಲ್ಪ್ ಏನು ಬೇಡ, ನೀನು ಇಲ್ಲಿಂದ ಹೋದರೆ ಸಾಕು ಅಂತ ಬೈತಾ ಇರ್ತಾಳೆ. ಯಾಕೆ ಬೈತಾ ಇದ್ದೀಯಾ ಅಂತ ಹೇಳಿ ವಿಕ್ರಮ್ ಕೇಳ್ತಾರೆ. ನನ್ನನ್ನು ನೋಡಿದರೆ ಭಯನಾ? ಯಾವ ಭಯನೂ ಇಲ್ಲ ನನಗೆ ಅಂತ ಹೇಳಿ ವೇದ ಅವರು ಹೇಳ್ತಾ ಇರ್ತಾಳೆ. ಹೌದು, ಭಯ ಅಂತ ಹೇಳು, ನನ್ನನ್ನು ಕಳಿಸ್ತಾ ಇರೋದು ಅಂತ ಭಯದಲ್ಲೇ ನೀನು ಕಳಿಸ್ತಿರೋದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಟಚ್ಚಾಗಿ ಪ್ರೀತಿ ಶುರು ಆಗ್ತಿರೋದಕ್ಕೆ ಮತ್ತೆ ಎಲ್ಲಿ ಬೇರೆ ಥರ ಆಗ್ಬಿಡುತ್ತೋ ಅಂತ ಹೇಳಿ ನೀನು ನನ್ನ ಕಳಿಸ್ತಾ ಇದೀಯಾ ತಾನೇ ಅಲ್ವಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ವೇದ ಹಾಗೆ ಗುರಾಯಿಸ್ತಿರ್ತಾಳೆ. ಸರಿ ಬಿಡು, ಹೋಗ್ತೀನಿ ಅಂತ ಹೇಳಿಬಿಟ್ಟು ವಿಕ್ರಮ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಪ್ರಕಾಶ್ ಬಂದುಬಿಟ್ಟು ವಿಕ್ರಮ್ ನಿನ್ನ ಹತ್ರ ನನ್ನ ಮಗಳು ತಾಯಿ ಪ್ರೀತಿನ ಯಾವತ್ತೂ ನೋಡೇ ಇಲ್ಲಪ್ಪ, ನೀನು ತಾಯಿ ಪ್ರೀತಿಯಿಂದ ದೂರ ಇರಬಾರ್ದು. ಇನ್ನು ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಾಯಿ ಅವಳು ಮನೆ ಕರ್ಕೊಂಡು ಬಂದಿದ್ದಾಳೆ, ಅವಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ, ಅವಳಿಗೆ ಯಾವುದೋ ರೀತಿ ನೋವಾಗೋ ರೀತಿ ನಡ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಮಾವ, ನಾನು ಯಾವ ರೀತಿಯೂ ನಿಮಗೆ ಅವತ್ತು ಕೊಟ್ಟಿರೋ ಮಾತಿಗೆ ಇವತ್ತು ಕೂಡ ಬದ್ಧವಾಗಿದ್ದೀನಿ ಅಂತ ಹೇಳಿ ನಾನು ಈ ವೇದನಿಗೆ ಯಾವಾಗಲೂ ಇದೇ ರೀತಿ ತೊಂದರೆ ಕೊಡೋದಿಲ್ಲ, ಯಾವುದೇ ರೀತಿ ಕಷ್ಟಕ್ಕೆ ಬಂದರೆ ಎದುರಿಸ್ತೀನಿ, ಯಾವ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ವಿಕ್ರಮ್ ಅವ್ರು ಹೇಳ್ತಾ ಇರ್ತಾರೆ.